ಧರ್ಮ ಅಧರ್ಮ ಅಂದರೆ ಏನು, ಅದ್ರ ಬಗ್ಗೆ ಒಂದು ಸರಳ ವಿವರಣೆಯನ್ನು ಕೊಡ್ತಾರೆ. ಯಾಕೆಂದರೆ ಧರ್ಮ ಅಧರ್ಮ ಅಂದರೆ ನಾವು ಲಿಸ್ಟ್ ಮಾಡ್ತಾ ಕೂತ್ಕೊಳ್ತಾ ಆದರೆ ತುಂಬ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವೊಂದಿಷ್ಟನ್ನು ಪುರಾಣದಲ್ಲೂ ಕೂಡ ನಾವು ನೋಡಿದ್ವಿ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದನ್ನು ತಿಳ್ಕೊಳ್ತೀವಿ. ಸರಳವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಒಂದು ಲಕ್ಷಣ ಹೇಳ್ತಾರೆ, ಇದನ್ನು ಧರ್ಮ ಅಂತ ಅಂದ್ಕೊಳ್ಳಿ, ಇದನ್ನು ಅಧರ್ಮ ಅಂತ ಅಂದ್ಕೊಂಡ್ಬಿಡಿ ಅಂತ ಸರಳವಾಗಿರೋದು ಒಂದು ಪರಿಹಾರ ಹೇಳ್ತಾರೆ. ಧರ್ಮಾಧರ್ಮ ವಿಹಪ್ರೋಕ್ತವು ಶಬ್ದಾವೇತವು ಕ್ರಿಯಾತ್ಮಕವು. ಧರ್ಮ ಅಧರ್ಮ ಅನ್ನುವಂಥದ್ದು ಕ್ರಿಯೆಗಳನ್ನು ಹೇಳುತ್ತೆ. ಇಂತಿಂಥ ಕೆಲಸಗಳು ಧರ್ಮ, ಇಂತಿಂಥ ಕೆಲಸಗಳು ಅಧರ್ಮ ಅಂತ ಹೇಳಿ. ಕುಶಲ ಕುಶಲಂ ಕರ್ಮ ಧರ್ಮಾಧರ್ಮ ವಿಚಿಸ್ಮೃತವು. ಕುಶಲವಾದ ಕರ್ಮ ಧರ್ಮ, ಅಕುಶಲವಾದ ಕರ್ಮ ಅಧರ್ಮ. ಏನು ಕುಶಲ ಅಂದರೆ ಏನು, ಅಕುಶಲ ಅಂದರೆ ಏನು? ಯೋಗ ಕರ್ಮಸು ಕೌಶಲಂ, ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಕರ್ಮಯೋಗ ಅಂದರೆ ಏನು? ಕರ್ಮವನ್ನು ಮಾಡಬೇಕು. ಕೌಶಲಂ ಕರ್ಮಸು ಕೌಶಲಂ ಯೋಗ, ಕರ್ಮದಲ್ಲಿ ಕುಶಲತೆ ಇತ್ತು ಅಂದರೆ ಅದೇ ಕರ್ಮಯೋಗ ಅಂತ ಆಗುತ್ತೆ ಅಂತ. ಕರ್ಮದಲ್ಲಿ ಕುಶಲತೆ ಅಂದ್ರೆ ಅರ್ಥ ಏನು? ಇನ್ನು ಒಳ್ಳೆ ಕುಶಲಕರ್ಮಿ ಅಂತ ಹೇಳ್ತೀವಿ ನಾವು. ಅಂದರೆ ತಾನು ಮಾಡೋ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾನೆ, ಹಾಳು ಮಾಡೋದಿಲ್ಲ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ರೇನು? ಅಡುಗೆ ರುಚಿಯಾಗಿ ಮಾಡ್ತಾರೆ, ಉಪ್ಪು ಖಾರ ಜಾಸ್ತಿ ಆಗೋದಿಲ್ಲ, ಅದನ್ನು ಸೇರಿಸೋದು ಹಾಗೆ ಮಾಡೋದಿಲ್ಲ, ಸರಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅರ್ಥ. ಹಾಳಾಗದಂತೆ ಹೇಗಿರಬೇಕೋ ಹಾಗೆ ಕೆಲಸ ಮಾಡಿದ್ರೆ ಅಂತಹ ಕರ್ಮವನ್ನು ಕುಶಲವಾದ ಕರ್ಮ ಅಂತ ಹೇಳಿ ಕರಿತೀವಿ. ಈ ಥರ ನಾವು ಯಾವುದೇ ಕರ್ಮ ಇಟ್ಕೊಂಡ್ರೂ ಕುಶಲ ಅಕುಶಲ ಅಂತ ನಾವು ಇಟ್ಕೊಳ್ತೀವಿ. ಈಗ ಧರ್ಮದಲ್ಲಿ ಕುಶಲ ಅಕುಶಲ ಅಂತ ಹೇಗೆ ಮಾಡ್ಕೊಳ್ಳೋದು? ಭಗವದ್ಗೀತೆಯ ಆಧಾರದಲ್ಲಿ ನಾವು ಚಿಂತನೆ ಮಾಡೋದಾದರೆ, ಕುಶಲವಾದ ಕರ್ಮ ಅಂತಂದರೆ ಯಾವ ಕರ್ಮ ವಾಪಸ್ಸು ನಮಗೇ ಬಾಧಕ ಆಗೋದಿಲ್ವೋ ಅಂತಹ ಕರ್ಮ ಕುಶಲ ಕರ್ಮ. ಈಗ ಬೆಂಕಿಯಲ್ಲಿ ಇದ್ದು ಕೆಲಸ ಮಾಡ್ತಾ ಇರ್ತಾರೆ ಅಡುಗೆ ಮಾಡಬೇಕಾದ್ರೆ, ಆದರೆ ಆ ಬೆಂಕಿಯಿಂದ ತಮಗೇನೂ ಆಗಬಾರ್ದು ಹಾಗೆ ರಕ್ಷಣೆ ಇಟ್ಟುಕೊಂಡು ಮಾಡ್ತಾರೆ ಅದನ್ನು ಕುಶಲವಾದಂತಹ ಕರ್ಮ ಅಂಥೇಳಿ ಕರೀತಾರೆ. ನಾವು ಬೆಳಗ್ಗೆಯಿಂದ ಎದ್ದರೆ ರಾತ್ರಿ ಮಲಗಿದಾಗಲೂ ಕೂಡ ಸ್ವಪ್ನದಲ್ಲೂ ಯೋಚನೆ ಇರುತ್ತೆ, ನಮಗೆ ಕನಸು ಕಾಣ್ತಾ ಇರ್ತೀವಿ, ನಿರಂತರ ಅನೇಕ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾನೇ ಇರುತ್ತೆ. ಈ ಎಲ್ಲ ವಿಚಾರಗಳು ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀವಿ, ಇದರಿಂದ ನಿರಂತರವಾಗಿ ನಮಗೆ ಪುಣ್ಯವೋ ಪಾಪವೋ ಏನೋ ಒಂದು ಬರ್ತಾನೆ ಇರುತ್ತೆ. ನೀವು ಏನೇ ಕೆಲಸ ಮಾಡಿ ಅದರಿಂದ ಒಂದ ಪುಣ್ಯ ಒಂದ ಪಾಪ ಇದ್ದೇ ಇರುತ್ತೆ ಪ್ರತಿಯೊಂದರಿಂದಲೂ ಕೂಡ. ಸರಿ, ಪುಣ್ಯ ಪಾಪ ಇದೆ ಅಂತಂದರೆ ಏನಾಯಿತು? ಅದನ್ನು ಅನುಭವಿಸಲೇಬೇಕು. ಪುಣ್ಯ ಇದ್ದರೆ ಸುಖ ಅನುಭವಿಸ್ಬೇಕು, ಪಾಪ ಇದ್ದರೆ ದುಃಖ ಅನುಭವಿಸ್ಬೇಕು. ಎರಡೂ ಇರುತ್ತೆ, ಎರಡೂ ಅನುಭವಿಸ್ತೀವಿ. ಅದನ್ನು ಅನುಭವಿಸ್ಲಿಕ್ಕೆ ನಾವು ಎಷ್ಟು ಪುಣ್ಯ ಪಾಪಗಳ ಸಂಪಾದನೆ ಮಾಡಿರ್ತೀವಿ, ಮತ್ತೆ ಹುಟ್ಟುತ್ತೀವಿ, ಮತ್ತೆ ಕರ್ಮಗಳು ಮಾಡ್ತೀವಿ, ಪುಣ್ಯ ಪಾಪಗಳ ಸಂಪಾದನೆ, ಮತ್ತೆ ಹುಟ್ಟೋದು, ಮತ್ತೆ ಸಂಪಾದನೆ, ಹೀಗೆ ನಿರಂತರ ಆಗಿಬಿಡುತ್ತೆ. ಹಾಗಿದ್ದರೆ ಕರ್ಮನೇ ಮಾಡೋದು ಬೇಡಪ್ಪ, ಸುಮ್ಮನೆ ಇದ್ಬಿಡೋಣ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾವ ವ್ಯಕ್ತಿಯೂ ಒಂದೇ ಒಂದು ಕ್ಷಣವೂ ಕೂಡ ಕರ್ಮ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಕರ್ಮ ಮಾಡ್ತೀವಿ, ಕರ್ಮ ನಮಗೇನು ಬಾಧಕ ಆಗಬಾರ್ದು. ಹಾಗೆ ಮಾಡಬೇಕು. ಏನದು ಅಂತಂದರೆ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮವಾಗಿ ಕರ್ಮವನ್ನು ಮಾಡೋದು. ಏನೇ ಕರ್ಮ ಮಾಡಿ ನನಗೆ ಇದು ಬೇಕು ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಅಂತ ಬಯಸಬಾರದು. ಫಲದ ಅಪೇಕ್ಷೆಯನ್ನು ಬಿಟ್ಟು ನಾವು ಕರ್ಮ ಮಾಡಿದ್ರೆ ಆಗ ಅದರಿಂದ ನಮಗೆ ಯಾವ ಬಾಧಕವೂ ಕೂಡ ಆಗೋದಿಲ್ಲ. ಕರ್ಮ ಮಾಡ್ತಾ ಇದ್ದೀವಿ, ಫಲದ ಅಪೇಕ್ಷೆ ಇರಲಿಲ್ಲ, ಅದರಿಂದಾಗಿ ನಮಗೆ ಅದು ಬಾಧಕ ಆಗೋದಿಲ್ಲ. ಇದು ಕುಶಲವಾದಂತಹ ಕರ್ಮ ಅಂತ ಹೇಳ್ತಾರೆ. ಯಾವುದರಲ್ಲೇ ಆಗಲಿ ಏನು ಶಾಸ್ತ್ರ ಹೇಳುತ್ತೋ ಹಾಗೆ ಮಾಡಿದ್ರೆ, ಹಾಳಾಗದಂತೆ ಮಾಡಿದ್ರೆ ಕುಶಲ ಕರ್ಮ ಧರ್ಮ. ಅಕುಶಲ ಆಯಿತು ಅಂದರೆ ಅದು ಅಧರ್ಮ. ಇದನ್ನು ಧರ್ಮ ಅಂತ ಯಾಕೆ ಕರಿತೀವಿ ಅಂತಂದರೆ, ಧಾರಣಾ ಧೃತಿರಿತ್ಯರ್ಥ ಧಾತೋರ್ಧರ್ಮ ಪ್ರಕೀರ್ತಿತಃ. ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಧಾರಣ, ನಮ್ಮನ್ನು ಧಾರಣೆ ಮಾಡುತ್ತೆ, ಅಂದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಮ್ಮನ್ನು ಪೋಷಣೆ ಮಾಡುತ್ತೆ. ಯಾವುದು ನಮ್ಮನ್ನು ಪೋಷಣೆ ಮಾಡುತ್ತೋ ರಕ್ಷಣೆ ಮಾಡುತ್ತೋ ಅದನ್ನು ಧರ್ಮ ಅಂತ ಕರಿಬೇಕು. ನಾವೇ ಲೆಕ್ಕಾಚಾರ ಹಾಕೊಂಡ್ರೆ ಆಯಿತು, ನಾನೀಗೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಇದು ನನ್ನ ಒಳ್ಳೆಯದಕ್ಕಾಗುತ್ತೋ ಕೆಟ್ಟದಕ್ಕಾಗುತ್ತೋ, ದೀರ್ಘಕಾಲಿಕವಾದ ಫಲ ನೋಡಬೇಕು. ತತ್ಕಾಲದಲ್ಲಿ ನಮಗೆ ಎಷ್ಟೋ ಕೆಟ್ಟ ಕೆಲಸಗಳಿಗೂ ತಾತ್ಕಾಲಿಕವಾದಂತಹ ಒಳ್ಳೆಯ ಫಲ ಇದ್ದೇ ಇರುತ್ತೆ, ಸುಖ ಇರುತ್ತೆ. ಆದರೆ ದೀರ್ಘಕಾಲಿಕವಾದ ಫಲವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ವಿಚಾರ ಮಾಡಬೇಕು. ಇದು ನನ್ನ ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅಂತ ವಿಚಾರ ಮಾಡಿದಾಗ ಇದು ಧರ್ಮನೋ ಅಧರ್ಮನೋ ಅಂತ ಹೇಳಿ ಅದು ಗೊತ್ತಾಗುತ್ತೆ. ಅಧಾರಣೆ ಅಮಹತ್ವೇಜ ಅಧರ್ಮ ಇತಿ ಚೋಚ್ಯತೆ. ಅದು ನಮ್ಮ ಧಾರಣೆಗೆ ಪೋಷಣೆಗೆ ಕಾರಣ ಆಗಿಲ್ಲ ಅಂತಾದರೆ ಅದನ್ನು ಅಧರ್ಮ ಅಂತ ನಾವು ತೀರ್ಮಾನ ಮಾಡಿಕೊಳ್ಬಹುದು. ಅತ್ರೇಷ್ಟ ಪ್ರಾಪಕಾಧರ್ಮ ಆಚಾರ್ಯೈರುಪದಿಶ್ಯತೆ ವೃದ್ಧ ಹ್ಯಲೋಲುಪಾಶ್ಚೈವ ಆತ್ಮವಂತೋ ಹ್ಯದಂಭಕಾಹ. ಕೆಲವೊಮ್ಮೆ ನಮಗೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡಬೇಕು? ತಿಳಿದುಕೊಂಡವರ ಹತ್ರ, ಆಚಾರ್ಯರ ಹತ್ರ ಹೋಗಿ ಅದನ್ನು ಕೇಳಿ ತಿಳ್ಕೊಳ್ಬೇಕು. ಆಚಾರ್ಯರು ಅಂದರೆ ಯಾರು ನೋಡಿ ನಾವು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಹೀಗಿದ್ರೆ ಇವರು ಆಚಾರ್ಯರು ಅಂತ ಹಾಗೆ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಇಂಥವರು ಅಂದರೆ ಪ್ರಾಮಾಣಿಕವಾಗಿ ನೋಡಪ್ಪ, ಇದು ಧರ್ಮ, ಇದು ಅಧರ್ಮ, ಇದು ಸರಿ, ಇದು ತಪ್ಪು. ಏಕೆ ಎಷ್ಟೋ ಬಾರಿ ನಮಗೆ ತುಂಬ ಅನಿವಾರ್ಯ ಪ್ರಸಂಗದಿಂದ ಕೆಲವು ಧರ್ಮಗಳನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ.
ಅಂಥ ಸಂದರ್ಭದಲ್ಲಿ ಹೋದಾಗ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳೋ ಪ್ರಾಯಶ್ಚಿತ್ತಗಳನ್ನು ಕೇಳಿದ್ರೆ ನಮಗೆ ಗಾಬರಿ ಆಗೋಗುತ್ತೆ. ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಪಾಪವನ್ನು ಹೊತ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ತಿಳಿದಂತಹ ವ್ಯಕ್ತಿಗಳ ಹತ್ರ ಹೋದಾಗ ಅವರು ಸರಿಯಾಗಿ ನಮ್ಮ ಕೈಲಿ ಸಾಧ್ಯ ಆಗುವಂತಹ ಒಂದು ಪ್ರಾಯಶ್ಚಿತ್ತವನ್ನು ನಮಗೆ ಹೇಳ್ತಾರೆ, ಬುದ್ಧಿವಾದವನ್ನು ಹೇಳ್ತಾರೆ. ಇದು ಸರಿ, ಹೀಗೆ ನೀನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನಿಗಳಲ್ಲಿ ಹೋಗಿ ಕೇಳಬೇಕು. ಯಾರು ಅಂತಂದರೆ ಅವರು ವೃದ್ಧರಾಗಿರಬೇಕು, ಅಂದರೆ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ. ಜ್ಞಾನವೃದ್ಧರೂ ಆಗಿರಬೇಕು. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ಜ್ಞಾನವೃದ್ಧರಾದವರು ಅಷ್ಟಾವಕ್ರ ಅಂಥವರೆಲ್ಲ ಇದ್ದಾರೆ. ಹಾಗಾಗಿ ಜ್ಞಾನವೃದ್ಧರಾಗಿರಬೇಕು. ಅಲೋಲುಪಾಹ, ಅವರಿಗೆ ನಿಮಗೆ ಹೇಳಿದ್ರೆ ನೀವು ಎಷ್ಟು ಕೊಡ್ತೀರಿ ನೀವು ಅಂತ ವಿಚಾರ ಇರಬಾರ್ದು. ಅಲೋಲುಪರಾಗಿರಬೇಕು, ಯಾವ ಆಸೆಗಳು ಕೂಡ ಅವರಿಗೆ ಇರಬಾರ್ದು. ಇಂದ್ರಿಯ ನಿಗ್ರಹ ಇರಬೇಕು. ಡಾಂಭಿಕತನ ಇರಬಾರ್ದು. ಅಂದರೆ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ನಾ ಹೀಗಿರ್ತೀನಿ, ಅವ್ರು ಹೋದ್ಮೇಲೆ ನಾ ಬೇರೆ ಥರ ಇರ್ತೀನಿ ಅಂತಂದರೆ ಅದು ಡಾಂಭಿಕತನ. ಹಾಗಿರಬಾರ್ದು ಅವರು. ಅದಂಭಕಾಹ ಸಮ್ಯಕ್ ವಿನೀತಾಹ, ಅವರು ವಿನೀತರಾಗಿರಬೇಕು. ಅವರಿಗಿಂತ ಹಿರಿಯರನ್ನೆಲ್ಲ ಮಾಡಿದಾಗ ನಮಸ್ಕಾರ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾಗಿ ವಿನೀತರಾಗಿ ಇರಬೇಕು. ಅಂಥವರಿಂದ ನಾವು ಉಪದೇಶ ಪಡ್ಕೊಳ್ಬೇಕು. ವಿನೀತಾಹ ಆಯ್ತಲ್ಲ, ವಿನೀತಃ. ಆಮೇಲೆ ತಾನ್ ಆಚಾರ್ಯಾನ್ ಪ್ರಜಕ್ಷತೆ, ಇಂಥವರನ್ನು ಆಚಾರ್ಯ ಅಂತ ಹೇಳಿ ಕರೀತಾರೆ. ಸ್ವಯಂ ಆಚರತೆ ಯಸ್ಮಾದ ಆಚಾರಂ ಸ್ಥಾಪಯತ್ಯಪಿ ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಯಮೈ ಸನ್ನಿಯಮೈರ್ಯುತ. ಆಚಾರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆಚಾರ್ಯ ಅಂತಂದರೆ ತಾನು ಮಾಡಿ ತೋರಿಸ್ಬೇಕು, ತಾನು ಮಾಡೋದೇ ಇಲ್ಲ. ಉಪದೇಶ ಮಾತ್ರ ಮಾಡೋದು ನಾವು ಮಾಡೋದಿಲ್ಲ, ಹಾಗಲ್ಲ. ಸ್ವಯಂ ಆಚರತೆ ಯಸ್ಮಾತ್ ಆಚಾರಂ ಸ್ಥಾಪಯತ್ಯಪಿ, ಬೇರೆಯವ್ರಿಗೆ ಹೇಳಿ ಈ ಥರ ಮಾಡಬೇಕಪ್ಪ ಅಂತ ಬೇರೆಯವ್ರಿಗೂ ಆಚರಣೆ ಮಾಡಿಸ್ಬೇಕು. ಮತ್ತು ಶಾಸ್ತ್ರಗಳ ಅರ್ಥವನ್ನು ಹೀಗೀಗೆ ಅಂತ ಹೇಳಿ ತೀರ್ಮಾನ ಮಾಡಿ ಕೊಡಬೇಕು. ಹೀಗಿತ್ತು, ಯಮ ನಿಯಮಗಳಿಂದ ಸಂಪನ್ನರಾಗಿದ್ದರು ಅಂತಾದರೆ ಅಂಥವರನ್ನು ಆಚಾರ್ಯರು ಅಂತ ಹೇಳಿ ಕರೀತಾರೆ. ಪೂರ್ವೇಭ್ಯೋ ವೇದಯಿತ್ವೇಹ ಶ್ರೌತಂ ಸಪ್ತರ್ಷಯೋ ಬ್ರುವನ್, ಸಪ್ತ ಋಷಿಗಳು ಕೂಡ ಹಾಗೆ ಮಾಡಿದ್ದು. ಅವರು ಹಿಂದಿನ ಯುಗದಲ್ಲಿ ಇದ್ದಂತಹ ವೇದಗಳೆಲ್ಲವನ್ನೂ ಕೂಡ ಕಂಡು ಹಿಡಿದು ಅದರಿಂದ ಅದರ ಆಧಾರದಲ್ಲಿ ಸ್ಮೃತಿ ಗ್ರಂಥಗಳೆಲ್ಲವನ್ನೂ ಕೂಡ ರಚನೆ ಮಾಡಿ ಸರಳವಾಗಿ ನಮಗೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳಿ ತಿಳಿಸಿರ್ತಾರೆ. ಅಂತಹ ಶಾಸ್ತ್ರಗ್ರಂಥಗಳ ಆಧಾರದಲ್ಲಿ ಜ್ಞಾನಿಗಳಾದಂಥವರು ಇಂತಹ ಪರಿಹಾರಗಳೆಲ್ಲವನ್ನೂ ಕೂಡ, ಅಥವಾ ಯಾವುದು ಧರ್ಮ ಯಾವುದು ಅಧರ್ಮ ಅಂಥೇಳಿ ನಮಗೆ ತಿಳಿಸ್ಕೊಡ್ತಾರೆ. ಮನ್ವಂತರಸ್ಯ ಅತೀತಸ್ಯ ಸ್ಮೃತ್ವಾಚಾರಂ ಪುನರ್ಜಗವು, ಹಿಂದಿನ ಮನ್ವಂತರದಲ್ಲಿದ್ದೆಲ್ಲವನ್ನೂ ಕೂಡ ಸ್ಮರಿಸಿ ಇನ್ನೊಮ್ಮೆ ರಚಿಸಿ ಸ್ಮೃತಿ ಗ್ರಂಥಗಳನ್ನು ರಚಿಸಿ ಅವರ ಜನರೆಲ್ಲರಿಗೂ ಕೂಡ ಕೊಡ್ತಾರೆ. ಹಾಗಾಗಿ ಶ್ರುತಿಯಲ್ಲಿ ಹೇಳಿರುವ ಧರ್ಮಗಳನ್ನೆಲ್ಲ ಶ್ರೌತ ಅಂತ ಹೇಳ್ತೀವಿ, ಸ್ಮೃತಿಯಲ್ಲಿ ಹೇಳಿರುವ ಧರ್ಮಗಳನ್ನು ಸ್ಮಾರ್ಥ ಧರ್ಮಗಳು ಅಂತ ಹೇಳಿ ಹೇಳ್ತೀವಿ. ಪ್ರತಿಯೊಬ್ಬರೂ ಕೂಡ ಶ್ರೌತ ಕರ್ಮಗಳನ್ನು ಮಾಡ್ತೀವಿ, ಸ್ಮಾರ್ಥ ಕರ್ಮಗಳನ್ನು ಕೂಡ ಮಾಡ್ತೀವಿ. ಸಂಧ್ಯಾ ವಂದನೆ ಎಲ್ಲ ಮಾಡ್ತೀವಿ, ಶ್ರೌತ ಕರ್ಮ. ಬೇರೆ ಯಾವುದಕ್ಕೂ ಪವಮಾನ ಹೋಮ ಆ ಥರದ್ದು ಮಾಡ್ತೀವಿ, ಅದು ಸ್ಮೃತಿಯೋ ಬೇರೆ ಎಲ್ಲೋ ಹೇಳಿರುವಂತಹ ಕರ್ಮ. ಇದೆಲ್ಲವನ್ನೂ ಕೂಡ ಪ್ರತಿಯೊಬ್ಬರು ಕೂಡ ಮಾಡುವಂಥದ್ದು. ಶಾಸ್ತ್ರದ ಆಧಾರದಲ್ಲಿ ತೀರ್ಮಾನ ಮಾಡಿ ಮಾಡಿಕೊಳ್ಬೇಕು. ಇನ್ನು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಮಾಡಬೇಕು. ಇದು ನೋಡಿ, ಗಮನಿಸಿ ನೀವು, ಎಷ್ಟೋ ಬಾರಿ ನಮಗೆ ಶಾಸ್ತ್ರದಲ್ಲಿ ಹೇಳಿರೋದು ಸರಿಯಾಗಿ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಆ ಥರನೂ ಅರ್ಥ ಇದೆ, ಈ ಥರನೂ ಅರ್ಥ ಇದೆ. ಹೇಗೆ ತೀರ್ಮಾನ ಮಾಡೋದು? ತೀರ್ಮಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಶಿಷ್ಟಾಚಾರವನ್ನು ನೋಡಿಕೊಂಡು ನೀವು ಅದಕ್ಕೇನು ಅರ್ಥ ಅಂತ ತೀರ್ಮಾನ ಮಾಡಬೇಕು. ಅಂದರೆ ಆಚಾರ ಏನಿದೆ, ಪರಂಪರೆಯಲ್ಲಿ ಆಚಾರ ಏನಿದೆ ಅದಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಈ ಥರ ಹೇಳ್ತಾ ಇರೋದು ಯಾವುದು? ಸ್ಮೃತಿನೇ ಹೇಳುತ್ತೆ. ಆಚಾರಾಚ ಸ್ಮೃತಿಂ ಜ್ಞಾತ್ವಾ, ಸ್ಮೃತಿಯೇ ಹೇಳ್ತಾ ಇದೆ. ಹೇಗೆ ದೊಡ್ಡವರು ಹೇಗೆ ಮಾಡ್ತಾ ಇದ್ದಾರೆ ನೋಡಿಕೊಂಡು, ಹಾಗಿದ್ರೆ ಸ್ಮೃತಿಯ ಅಭಿಪ್ರಾಯ ಇದು ಅಂತ ನಾವು ತಿಳಿದುಕೊಳ್ಬೇಕು. ಯಾಕೆ ಎಷ್ಟೋ ಬಾರಿ ನಮಗೆ ಅಂಥ ಪ್ರಸಂಗಗಳು ಬಂದ್ಬಿಡುತ್ತೆ, ಅದರ ಅಭಿಪ್ರಾಯ ಏನು ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಶಿಷ್ಟರ ಆಚಾರವನ್ನು ನೋಡಿ ನಾವು ಏನೇ ಆದರೂ ಕೂಡ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಶಿಷ್ಟಾಚಾರಕ್ಕೆ ಅನುಗುಣವಾಗಿ ನಾವು ಸ್ಮೃತಿಗಳಿಗೆ ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಅಂಥ ಸಂದರ್ಭಗಳು ನಮಗೆ ಬೇಕಾದಷ್ಟು ಬಂದಿರುತ್ತೆ. ಯಾಕೆ ಅಂದರೆ ಹಾಗಂತ ಎಚ್ಚರಿಕೆ ಇರಬೇಕು. ಒಂದು ಶಿಷ್ಟಾಚಾರನೇ ಆಗಿರಬೇಕು. ಮತ್ತು ಆಚಾರದಲ್ಲೂ ಕೂಡ, ಅಂದರೆ ಪರಂಪರೆಯಲ್ಲೂ ಕೆಲವೊಮ್ಮೆ ವ್ಯತ್ಯಾಸಗಳಾಗಿರುವಂತಹ ಸಾಧ್ಯತೆಗಳು ಇರಲ್ಲ ಅಂತೇನಿಲ್ಲ. ಎಲ್ಲ ಪರಂಪರೆಯಲ್ಲಿ ಹೇಳಿರೋದೆಲ್ಲ ಬಂದಿರೋದೆಲ್ಲ ಸರಿಯಾಗೇ ಇರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಸದ್ಗುಣ ಸಂಪನ್ನರಾಗಿರುವಂತಹ, ಚೆನ್ನಾಗಿ ಅಧ್ಯಯನಶಾಲಿಗಳಾಗಿರುವಂತಹ, ತಾವು ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಕೇಳಿ ಆಚಾರವೂ ನಮ್ಮದು ಏನಿದೆ ಎಂದು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸ್ಮೃತಿಗಳಿಗೆ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಹೇಳ್ತಿರಲಿ, ಶಿಷ್ಟಾಚಾರದಿಂದ ಅದಕ್ಕೆ ಸ್ಮೃತಿಗಳಿಗೆ ಅರ್ಥವನ್ನು ಮಾಡಬೇಕು ಅಂತ. ಇಲ್ಲಿ ಶಿಷ್ಟಾಚಾರ ಅನ್ನೋ ಶಬ್ದಕ್ಕೆ ತುಂಬ ಚೆನ್ನಾಗಿ ಒಂದು ಅರ್ಥ ಹೇಳ್ತಾರೆ. ಶಿಷ್ಟಾಚಾರ ಅಂದರೆ ಯಾರು? ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಇದು ಶಿಷ್ಟಾಚಾರ, ಹಾಗಲ್ಲ. ಅಥವಾ ನಾನು ಮಾಡ್ತಾ ಇರೋದನ್ನಾದರೂ ಶಿಷ್ಟಾಚಾರ ಅಂತ ಯಾಕೆ ಕರೀತಾರೆ ಅಂತಂದರೆ, ಶಿಷ್ಟರಿಂದ ಆಚರಿಸಲ್ಪಟ್ಟಿದ್ದು,
ಶಿಷ್ಟರು ಅಂದರೆ ಯಾರು ಅಂತಂದರೆ ಸಪ್ತರ್ಷಿಗಳು, ಇಂತಹ ದೊಡ್ಡ ದೊಡ್ಡ ಮಹರ್ಷಿಗಳು, ಅವರನ್ನು ಶಿಷ್ಟರು ಅಂತ ಹೇಳಿ ಕರೀತಾರೆ. ಯಾಕೆ ಅವರು ಶಿಷ್ಟರು ಅಂತಂದರೆ ಮನ್ವಂತರೇಶು ಯೇ ಶಿಷ್ಟಾ ಇಹ ತಿಷ್ಠಂತಿ ಧಾರ್ಮಿಕಾ, ಮನ್ವಂತರ ಆದಮೇಲೂ ಮುಂದಿನ ಮನ್ವಂತರಕ್ಕೂ ಬರ್ತಾರೆ. ಶಿಷ್ಟ ಅಂದರೆ ಉಳ್ಕೊಳ್ಳೋದು ಅಂತ ಅರ್ಥ. ಶಿಷ್ಟ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಹಾಗೆ ಉಳ್ಕೊಳ್ಳೋದು ಅನ್ನೋ ಅರ್ಥವೂ ಇದೆ. ಹಾಗಾಗಿ ಈ ಜಗತ್ತಿಗೆಲ್ಲ ಪ್ರಳಯ ಬಂದು ನಾವೆಲ್ಲರೂ ಹೋಗುವಂತಹ ಸಂದರ್ಭದಲ್ಲೂ ಹಾಗೇ ಉಳಿದುಕೊಂಡಿದ್ದು, ಶಿಷ್ಟರಾಗಿದ್ದು ಮುಂದಿನ ಮನ್ವಂತರದಲ್ಲಿ ಧರ್ಮ ಪ್ರವರ್ತಕರಾಗ್ತಾರೆ, ಪ್ರಜೆಗಳನ್ನು ಸೃಷ್ಟಿ ಮಾಡಿ ಯುಗ ಪ್ರವರ್ತಕರಾಗ್ತಾರೆ. ಹಾಗಾಗಿ ಅಂಥವ್ರನ್ನ ಶಿಷ್ಟರು ಅಂತ ಹೇಳಿ ಕರೀತಾರೆ. ಮನು ಸಪ್ತರ್ಷಯಶ್ಚೈವ, ಮನು ಮತ್ತು ಸಪ್ತರ್ಷಿಗಳು ಇವರೆಲ್ಲರೂ ಕೂಡ ಶಿಷ್ಟರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಧರ್ಮಾರ್ಥಂ ಏಜ ಶಿಷ್ಟಾವಿ ಯಾಥಾತಥ್ಯಂ ಪ್ರಚಕ್ಷತೆ, ಅವರು ಏನಿದೆಯೋ ಅದನ್ನು ಸರಿಯಾಗಿ ಹೇಳ್ತಾರೆ. ಹಾಗಾಗಿ ನಾವು ಸ್ಮೃತಿಯನ್ನು ಅವಲಂಬಿಸಬೇಕಾಗತ್ತೆ. ಇಂತಹ ಋಷಿಗಳೇ ಸ್ಮೃತಿಗಳನ್ನು ಮಾಡಿಕೊಟ್ಟಿರ್ತಾರೆ. ಸ್ಮೃತಿಗಳನ್ನು ಅವಲಂಬಿಸಿಕೊಂಡು ನಾವು ವೇದಗಳಿಗೆ ಅರ್ಥವನ್ನು ಮಾಡಬೇಕಾಗತ್ತೆ. ಈ ವೇದದ ಬಗ್ಗೆ ಹೇಳುವಾಗ ಇಲ್ಲಿ ಹೇಳ್ತಾರೆ, ವೇದ ಅಂತಂದರೆ ಹಿಂದೆ ಇದ್ದದ್ದನ್ನೇ ತಿಳಿದುಕೊಂಡು ಹೇಳ್ತಾರೆ, ಅದಕ್ಕೆ ಅದನ್ನು ವೇದ ಅಂತ ಕರೀತಾರೆ ಅಂತ. ಯಾಕೆ ವೇದವನ್ನು ಋಷಿಗಳು ಕೂಡ ರಚನೆ ಮಾಡೋದಲ್ಲ, ಸ್ವತಂತ್ರವಾಗಿ ಹಾಗೆ ರಚನೆ ಮಾಡೋದಲ್ಲ ಹೊರತು ಹಿಂದಿನ ಕಲ್ಪಗಳಲ್ಲಿ ಹಿಂದಿನ ಯುಗಗಳಲ್ಲಿ ಎಲ್ಲ ವೇದಗಳಿರುತ್ತೆ. ಅದನ್ನು ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ತಮ್ಮ ತಪಶಕ್ತಿಯಿಂದಾಗಿ ಆ ಧ್ಯಾನಾವಸ್ಥೆಯಲ್ಲಿದ್ದಾಗ ವೇದಗಳೆಲ್ಲವೂ ಕೂಡ ಅವರಿಗೆ ಕಾಣುತ್ತೆ. ಅಂತಹ ವೇದಗಳನ್ನು ಜಗತ್ತಿಗೆ ಉಪದೇಶ ಮಾಡ್ತಾರವರು. ಆ ವೇದ ಅನ್ನೋ ಶಬ್ದದಿಂದಲೇ ನಮಗೆ ಆ ಒಂದು ಅರ್ಥ ಗೊತ್ತಾಗುತ್ತೆ. ವೇದ ಅಂದರೆ ಯಾವಾಗಲೂ ತಿಳಿದುಕೊಂಡಿದ್ದು, ಆದರೆ ತಿಳಿದುಕೊಂಡು ಜಗತ್ತಿಗೆ ಹೇಳ್ತಾ ಇರೋದಾದ್ರಿಂದಾಗಿಯೇ ಅದನ್ನು ವೇದ ಅಂತ ಹೇಳಿ ಕರೀತಾರೆ. ವೇದಾಸ್ತೆ ನಿತ್ಯ ಭಿನ್ನತ್ವಾತ್ ಅಂತ ಪ್ರಮಾಣ ಇದೆ. ವೇದಾಸ್ತೆ ನಿತ್ಯ ಭಿನ್ನತ್ವಾತ್. ವೇದ ಅಂತ ಯಾಕೆ ಕರಿತೀವಿ ಅದನ್ನು ಅಂದರೆ ನಿತ್ಯ ಭಿನ್ನ. ಇಲ್ಲಿ ಎರಡು ಥರ ವ್ಯಾಖ್ಯಾನವನ್ನು ಮಾಡ್ತಾರೆ. ನಿತ್ಯ ಭಿನ್ನ ಅಂತಂದರೆ ಏನು? ನಾರಾಯಣ ಪಂಡಿತಾಚಾರ್ಯರು ಅವರು ಲಾಭ ಅನ್ನೋ ಅರ್ಥವನ್ನು ಇಟ್ಕೊಂಡು ತತ್ವಮಂಜರಿಯಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ, ನಿತ್ಯ ಲಬ್ಧತ್ವಾತ್, ವಿಧ ಲಾಭೆ ಅಂತ ಧಾತು ಇಟ್ಕೊಂಡು ನಿತ್ಯ ಲಬ್ಧತ್ವಾತ್, ಯಾವತ್ತೂ ಅದು ಸಿಗುತ್ತೆ ಹೊರತು ಹೊಸದಾಗಿ ರಚನೆ ಮಾಡಿದ್ದಲ್ಲ. ಅಥವಾ ವಿಧ ಸತ್ತಾಯಾಮ ಅಂತ ಇಟ್ಕೊಂಡ್ರೆ ಅವಾಗ ಯಾವಾಗಲೂ ಇರುವಂಥದ್ದು, ಋಷಿಗಳಿಗೆ ಧ್ಯಾನಾವಸ್ಥೆಯಲ್ಲಿ ಹೊಳೆಯುವಂಥದ್ದು ಅಂತ. ವೇದ ಅನ್ನೋ ಶಬ್ದಕ್ಕೆ ಆ ಅರ್ಥ ಇದೆ, ಯಾವಾಗಲೂ ಇದ್ದದ್ದು. ಶಾಶ್ವತ ವಿಷ್ಣು ಬುದ್ಧಿಗಾಹ, ಭಗವಂತನ ಬುದ್ಧಿಯಲ್ಲಿ ನಾಶವನ್ನೇ ಹೊಂದದಂತೆ ಯಾವಾಗಲೂ ಇರುತ್ತೆ ವೇದಗಳು. ಅಂತಹ ವೇದಗಳನ್ನು ಋಷಿಗಳು ಕಂಡು ಹಿಡ್ಕೊಳ್ತಾರೆ. ಅದೇ ಎಲ್ಲ ಧರ್ಮಗಳಿಗೆ ಮೂಲವಾಗಿರುವಂತಹ ಗ್ರಂಥ. ಅದರ ಆಧಾರದಲ್ಲೇ ಸ್ಮೃತಿಗಳೆಲ್ಲವೂ ಕೂಡ ಹೊರಟಿರೋದು. ಸ್ಮೃತಿಯನ್ನು ಸ್ಮೃತಿ ಅಂತ ಯಾಕೆ ಕರೀತಾರೆ ಅದನ್ನು ಇಲ್ಲಿ ಹೇಳ್ತಾರೆ. ಮನ್ವಂತರಸ್ಯ ಅತೀತಸ್ಯ ಸ್ಮೃತ್ವ ಪುನಃ ಜಗವು. ಹಿಂದಿನ ಮನ್ವಂತರದಲ್ಲಿ ಏನೇನಿತ್ತು ಅದೇ ಥರ ಈ ಯುಗದಲ್ಲೂ ಆಗಬೇಕು. ಯಾಕೆಂದರೆ ಯಥಾಪೂರ್ವ ಅಕಲ್ಪಯತ್, ಎಲ್ಲ ವ್ಯವಸ್ಥೆಗಳು ಬೇರೆ ಬೇರೆ ಬದಲಾಗೋದಿಲ್ಲ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಥರ, ಆ ಥರ ಇರೋದಿಲ್ಲ. ಈ ವೈವಸ್ವತ ಮನ್ವಂತ ಹೇಗಿರುತ್ತೋ ಮುಂದಿನ ವೈವಸ್ವತ ಮನ್ವಂತರವು ಅದೇ ಥರ ಇರುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಅವಕಾಶ ಇರುತ್ತೆ ಹೊರತು ದೊಡ್ಡ ಮಟ್ಟದಲ್ಲಿ ನೋಡೋದಾದರೆ ಎಲ್ಲವೂ ಅದೇ ಥರ ಇರುತ್ತೆ. ಹಾಗಾಗಿ ಹಿಂದಿನ ಯುಗದಲ್ಲೆಲ್ಲ ಏನಿತ್ತು ಅದನ್ನು ನೆನಪು ಮಾಡಿಕೊಂಡು ಮತ್ತೆ ರಚನೆ ಮಾಡ್ತಾರೆ. ಸ್ಮೃತಿಗೆ ತಂದುಕೊಂಡು ರಚನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಅಂತಹ ಗ್ರಂಥಗಳನ್ನು ಸ್ಮೃತಿ ಅನ್ನೋ ಶಬ್ದದಿಂದಾಗಿ ಕರೀತಾರೆ. ಹೀಗೆ ಇದಿಷ್ಟು ಧರ್ಮ ಅಂದರೆ ಏನು ಅಂತ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಿದ್ರೆ ಇಲ್ಲಿ ಹೇಳಿರೋದೇನು, ಯಾವುದು ನಮ್ಮ ರಕ್ಷಣೆಗೆ ಕಾರಣವಾಗಿರುತ್ತೋ ಅದು ಧರ್ಮ. ರಕ್ಷಣೆಗೆ ಕಾರಣ ಆಗಿಲ್ಲ ಅಂದರೆ ಅದು ಧರ್ಮ ಅಲ್ಲ. ಕೆಲವೊಮ್ಮೆ ಮತ್ತು ಅದು ಕ್ರಿಯಾರೂಪವಾಗಿರುತ್ತೆ. ಧರ್ಮ ಅಂದರೆ ಕ್ರಿಯಾ, ನಾವು ಮಾಡುವಂತಹ ಕೆಲಸಗಳು, ನಿರಂತರ ಕೆಲಸಗಳಿಂದ ಪುಣ್ಯ ಪಾಪ ಸಾಧನೆ ಆಗ್ತಾನೆ ಇರುತ್ತೆ. ಹಾಗಾಗಬಾರದು ಅಂತಾದರೆ ಕುಶಲವಾದಂತಹ ಕರ್ಮವನ್ನು ಮಾಡಬೇಕು. ಕುಶಲ ಕರ್ಮ ಅಂತ ಆದರೆ ಅದು ಧರ್ಮ ಅಂತ ಆಗುತ್ತೆ. ಆ ಕುಶಲತೆ ನಮಗೆ ಇಲ್ಲ ಅಂತಾದರೆ, ಅಥವಾ ಯಾವುದು ಧರ್ಮ ಅಧರ್ಮ ಅನ್ನೋ ಗೊಂದಲ ಬಂತು ಅಂತಾದರೆ ಆಚಾರ್ಯರಲ್ಲಿ ಹೋಗಿ, ಆಚಾರ್ಯರು ಅಂದರೆ ಏನು ಅದನ್ನು ಕೂಡ ನೋಡಾಯಿತು. ಅಂತಹ ಜ್ಞಾನಿಗಳನ್ನು ಹುಡುಕಿ ಅವರಿಂದ ನಾವು ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಕೇಳಿ ತೀರ್ಮಾನವನ್ನು ಮಾಡಿಕೊಂಡು ಯಥಾಶಕ್ತಿ ಮಾಡಬೇಕು. ಆಗ ಕಲಿಯುಗದಲ್ಲಿ ಧರ್ಮವನ್ನು ಮಾಡಿದ್ರು, ಅಲ್ಪವಾಗಿ ಮಾಡಿದ್ರೂ ಕೂಡ ಬೇಕಾದಷ್ಟು ಪುಣ್ಯವನ್ನು ನಮಗೆ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಹೀಗೆ ಈ ಪುರಾಣದಲ್ಲಿ ಇಷ್ಟೆಲ್ಲ ನಿರೂಪಣೆ ಮಾಡ್ತಾರೆ. ಮುಂದೆ ಧರ್ಮದ ಅಂಗಗಳನ್ನು, ಪ್ರತ್ಯಂಗಗಳನ್ನೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾರೆ. ಬಹಳ ಸುಂದರವಾಗಿರುವಂತಹ ಅನೇಕ ವಿಚಾರಗಳು ಇದರಲ್ಲಿ ಸೇರಿಕೊಂಡಿದೆ. ಅದೆಲ್ಲವನ್ನೂ ಕೂಡ ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.